ಹೆಲೋ ಗೈಸ್, ನಮ್ಮದು ಥರ್ಡ್ ಡೇ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ರೆಡಿಯಾಗಿ ಇವಾಗ ಸಕಲೇಶ್ಪುರದಲ್ಲಿದ್ದೀವಿ. ಸಕಲೇಶ್ಪುರದಲ್ಲಿ ರೂಮ್ ಮಾಡಿಕೊಂಡು ಇದ್ದೀವಿ. ಟೀ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಡೆಸ್ಟಿನಿ ಎಲ್ಲಂತ ಅಲ್ಲಿ ಹೋಗಬೇಕು. ಹೆಲೋ ಗೈಸ್, ನಾವೀಗ ದೇವ್ರ ಮನೆಗೆ ಹೋಗ್ತಾ ಇದ್ವಿ. ಮಿಡಲಲ್ಲಿ ನಿಂತ್ಕೊಂಡು ಸ್ವಲ್ಪ ಟಿಫಿನ್ ಮಾಡೋಕ್ಕೆ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಲಕ್ಷ್ಮಿ ಹೋಟೆಲ್ ಅಂತ ಇತ್ತು, ಅಲ್ಲೇ ಬಂದಿದ್ದೀವಿ. ಇಲ್ಲಿ ಫುಲ್ ಸುತ್ತಮುತ್ತ ಜಂಗಲ್ ಎಲ್ಲ ಸೂಪರ್ ಆಗಿದೆ, ಮತ್ತು ಟಿಫನು ಚೆನ್ನಾಗಿತ್ತು, ಮಾಡಿದ್ದೀವಿ. ಮತ್ತು ಇಲ್ಲೆಲ್ಲ ಸುತ್ತಮುತ್ತ ಇರೋದು ಕಾಫಿ ಮತ್ತು ಹಲಸಿನ ಹಣ್ಣಿನ ಗಿಡ ಇದ್ದಾವೆ, ಮತ್ತು ಸೇಂದಿ ಮತ್ತು ಕಾಳುಮೆಣಸು ಎಲ್ಲ ಗಿಡಗಳು ಸೂಪರ್ ಆಗಿದ್ದಾವೆ ಇಲ್ಲಿ. ಈಗ ನೆಕ್ಸ್ಟ್ ದೇವ್ರ ಮನೆಗೆ ಹೋಗ್ತಾ ಇದ್ದೀವಿ. ದೇವ್ರ ಮನೆಗೆ ಹೋಗಿ ನಿಮಗೆ ದೇವ್ರ ಮನೆಯದ್ದು ಫುಲ್ ಡೀಟೇಲ್ಸ್ನ, ಫುಲ್ ವೀಡಿಯೋನ ನಾನು ನಿಮಗೆ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಎಲ್ಲ ಅಮೌಂಟ್ ಖರ್ಚು ಹೇಳ್ತೀನಿ. ಇವತ್ತು ಎಷ್ಟು ಆಗಿದೆ ಅಂತ ನಮ್ಮದು ಒನ್ ಡೇದು ಹೆಂಗೆ ಮಾಡಬೇಕಂತ ಎಲ್ಲ ಹೇಳ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ನೋಡಿ. ಇದೆಲ್ಲ ಕಾಫಿ ಗೈಸ್, ಇದೆಲ್ಲ ಕಾಫಿ. ಅದು ಬಳ್ಳಿ ಇದೆಯಲ್ಲ, ಅದು ಎಲ್ಲ ಮೆಣಸು ಎಲ್ಲ ಇದೆ. ಇದೆಲ್ಲ ಕಾಫಿ. ಇಲ್ಲಿ ತಳಗಡೆ ಮೇಲೆ ಇರೋದೆಲ್ಲ ಕಾಫಿ. ಇಲ್ಲಿ ಹೋಗೋವಾಗ ಒಂದು ಮಸ್ತ್ ಆಗಿರೋ ವ್ಯೂ ಪಾಯಿಂಟ್ ಸಿಕ್ಕಿದೆ. ವ್ಯೂ ನೋಡಿ ಗೈಸ್, ಹೇಗಿದೆ. ನಮ್ಮ ಸಿಸ್ಟರು, ನಮ್ಮ ಜೀಜು ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ರು ಸಖತ್ತಾಗಿ. ವ್ಯೂ ನೋಡಿ ಗೈಸ್, ವ್ಯೂ ಹೆಂಗಿದೆ. ನಾವು ದೇವರ ಮನೆಗೆ ಹೋಗುವಾಗ ಇಲ್ಲೊಂದು ಸಖತ್ತಾಗಿರೋ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ವ್ಯೂ ಪಾಯಿಂಟ್ನ ತೋರಿಸ್ತೀನಿ, ಬನ್ನಿ. ಫೋಟೋ ವ್ಯೂ ಪಾಯಿಂಟ್ ನೋಡ್ಕೊಂಡು ನಾವೀಗ ಹೋಗ್ತಾ ಇದ್ದೀವಿ. ಫುಲ್ ಸಖತ್ತಾಗಿದೆ ನೋಡೋಕ್ಕೆ, ಮಸ್ತ್. ಯಾರಾದರೂ ಸಕಲೇಶ್ಪುರಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಇವಾಗೆ ಬನ್ನಿ. ಸಖತ್ತಾಗಿದೆ, ನೋಡಿಕೊಂಡು ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆ ಬರ್ಬೋದು. ಅಡ್ವಾನ್ಸ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಬನ್ನಿ. ನಾವಿವಾಗ ದೇವ್ರ ಮನೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ದೇವ್ರ ಮನೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ನಾವು ಬಂದಿದ್ದೀವಿ ದೇವ್ರ ಮನೆ ಒಳಗಡೆ, ಬನ್ನಿ ನೋಡೋಣ. ದೇವ್ರ ಮನೆಗೆ ಬಂದಿದ್ದೀವಿ ನಾವಿವತ್ತು. ದೇವ್ರ ಮನೆ ಟೆಂಪಲ್ ಇದು. ನೋಡಿ ಹೇಗಿದೆ ಅಂತ, ಸೂಪರ್ ಆಗಿದೆ. ವೆದರು ನೇಚರ್ಗೆ ಸೂಟ್ ಆಗೋ ಥರ ಇದೆ. ನಾವಿಲ್ಲಿ ಪೇರು ಹರ್ಕೊಂಡು ತಿಂತಾ ಇದ್ದೀವಿ ನೋಡಿ. ಫುಲ್ ರೆಡ್ ಪೇರು ಗಿಡದಲ್ಲಿ, ಸೂಪರ್ ಆಗಿದೆ. ನೋಡಿ ಫ್ರೆಂಡ್ಸ್, ನಿಮ್ಮ ಬ್ಲಾಗರ್ ಹೊಂಟಿದ್ದಾರೆ ನೋಡಿ. ಅವರು ಫೋನು ತೊಯ್ತೆ ಅಂತ ಮಳೆಯಲ್ಲಿ ಸೇಫ್ ಆಗಿರ್ಬೇಕು ಫಸ್ಟು, ನೆಕ್ಸ್ಟ್ ಎಲ್ಲರ ಫೋನ್ ಸೇಫ್ ಆಗಿರ್ಬೇಕು ಅಂತ ನಾನು ಸೇಫ್ಟಿ ಹೋಗ್ಬೇಕು. ಎಷ್ಟು ಕೊಟ್ಟು ಸ್ನೇಹ ಇದಕ್ಕೆ? 24 ರೂಪಾಯಿ. ವಿಜಯಪುರ 24 ರೂಪಾಯಿ ಸೇರಿ. ಹಲೋ ಗೈಸ್, ನಾವೀಗ ನೆಕ್ಸ್ಟ್ ಮುಗಿಸ್ಕೊಂಡು ಬೆಟ್ಟದ ಬೈರೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಮ್ಯಾಗ ಏರಕ್ಕಾಗ್ತಾ ಇಲ್ಲ. ಪ್ರತೀಕ್ಷಾ ಲೋ BP. ನಾವಿವಾಗ ಮೇಲೆ ಬೆಟ್ಟದ ಬೈರೇಶ್ವರಕ್ಕೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಬನ್ನಿ ಹೋಗೋಣ. ಬನ್ನಿ ಜನರೇ, ಬನ್ನಿ. ಚಿಕಣೆ ಇದಾಗುತ್ತೆ ಎಲ್ರು. ಇದು ಬೆಟ್ಟದ ಬೈರೇಶ್ವರ ಟೆಂಪಲ್ ಕ್ಲೋಸ್ ಐತಿ, ಹೊರಗಿಂದಾನೇ ನಮಸ್ಕಾರ ಮಾಡ್ಕೊಂಡಿದ್ದೀವಿ. ಮುಗೀತು ಇಷ್ಟೇ. ನೋಡಿ ಫ್ರೆಂಡ್ಸ್, ನಿಮ್ ಬ್ಲಾಗರ್ ಡಿಕ್ಕಿಯಲ್ಲಿ ಹಾಕೊಂಡು ನೋಡಿದ್ವಿ. ನಾನು ಡಿಗ್ಗಿಯಲ್ಲಿ ಕೂತ್ಕೊಂಡಿದ್ವಿ ಫ್ರೆಂಡ್ಸ್. ಎಕ್ಸೈಟ್ಮೆಂಟೇ ಬೇರೆ ಇತ್ತು, ಇಲ್ಲಿ ರಿಯಾಲಿಟಿನೇ ಬೇರೆ ಇದೆ. ಗೈಸ್ ನೋಡಿ, ನಾವು ಊಟಕ್ಕೆ ಬಂದಿದ್ದೀವಿ. ನಮ್ಮ ಜೀಜು ಮತ್ತು ನಮ್ಮ ಅಕ್ಕ ಎಲ್ಲ ಊಟ ಮಾಡ್ತವ್ರೆ. ನಮ್ಮದು ಊಟ ಆಯಿತು. ಪ್ರತೀಕ್ಷಾ ಮೇಡಮ್
ಆಯಿತಾ. ನೆಕ್ಸ್ಟು ಮಜ್ಜಿಗೆ ಕುಡಿಯೋದು. ಮಜ್ಜಿಗೆ ಮಾರ್ನಿಂಗ್ ಎಲ್ಲಿ ಬಂದಿದ್ವಿ, ಅಲ್ಲೇ ಬಂದಿದ್ದೀವಿ ಊಟ ಮಾಡೋಕ್ಕೆ. ಗಾಯ್ಸ್ ನಾವು ಊಟ ಮಾಡ್ಕೊಂಡು ಇವಾಗ ಅಬ್ಬೆ ಫಾಲ್ಸಿಗೆ ಬಂದಿದ್ದೀವಿ. ಅಬ್ಬೆ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅಬ್ಬೆ ಫಾಲ್ಸ್ ಮುಗೀತು. ಇನ್ನು ನೆಕ್ಸ್ಟ್ ಮಡಿಕೇರಿ ಟ್ರಿಪ್ ಪ್ಲ್ಯಾನಲ್ಲಿ ಇದ್ದೀವಿ. ಗೊತ್ತಿಲ್ಲ ಹೋಗ್ತೀವೋ ಬಿಟ್ಟು. ಅಬ್ಬೆ ಫಾಲ್ಸ್ ಅಂತೂ ಸಖತ್ತಾಗಿದೆ. ಗೈಸ್ ನಾವಿವಾಗ ಸ್ಟಾರ್ ಫೋರ್ಟಿಗೆ ಬಂದಿದ್ದೀವಿ ನೋಡೋಕ್ಕೆ. ಮೇಲೆ ನಡ್ಕೊಂಡು ಬರೋ ಅಷ್ಟರಲ್ಲೇ ಸಾಕಾಗಿದೆ. ತುಂಬಾ ಸ್ಟೆಪ್ಸ್ ಇದ್ದಾವೆ. ನಮ್ಮ ಪ್ರತೀಕ್ಷೆಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಆದರೂ ಸ್ವಲ್ಪ ಎನರ್ಜಿ ಇಟ್ಕೊಂಡು ಸ್ಟೆಪ್ಸ್ನ ಹತ್ತಿ ಅಷ್ಟೇ. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ನೆಕ್ಸ್ಟ್ 5 o'clock ಕ್ಲೋಸ್ ಆಗುತ್ತಿದ್ದು, ಮಾರ್ನಿಂಗ್ 10 o'clock. ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ನಾವು ಸ್ಟಾರ್ ಫೋರ್ಟ್ ನೋಡಕ್ಕೆ ಬಂದಿದ್ವಿ. ಹೆಂಗೈತೆ ನೋಡ್ರಿ. ಏನಿಲ್ಲ ಫಾಲ್ತು, ಏನು ಚೆನ್ನಾಗಿಲ್ಲ. ಸ್ಟಾರ್ ಥರ ಶೇಪ್ ಐತಿ. ಮ್ಯಾಗ್ ನಿತ್ರ ಮಸ್ತ್ ವ್ಯೂ ಕಾಣಿಸ್ತೈತಿ. ಅದು ಬಿಟ್ರೆ ಏನಿಲ್ಲ. ಈಗ ನಮ್ಮ ಜೀಜು ಕಡೆಯಿಂದ ಒಂದು ಶಿಳ್ಳೆ ಹೊಡಿಸ್ತೀನಿ. ಸ್ಟಾರ್ಟ್. ಕ್ಲಾಸ್ ಹೊಡ್ರಿ. ಪ್ರತೀಕ್ಷಾ, ಸಕಲೇಶ್ಪುರ ಟ್ರಿಪ್ ಮಾಡಿ ನಿಮ್ಗೆ ಹೆಂಗೆ ಅನಿಸ್ತು ಪ್ರತೀಕ್ಷಾ ಅವರೇ? 2 kg ಕಡಿಮೆ ಆಗಿ ಅನಿಸುತ್ತೆ ಗೈಸ್. ನಮ್ಮ ಪ್ರತೀಕ್ಷಾ ಅವರು ಇಲ್ಲಿ ಬಂದು 2 kg ವೆಯ್ಟ್ನ ಲಾಸ್ ಮಾಡಿದಾರಂತೆ. ಇದು ಯಾವ ಜಿಮ್ಮಿಗೆ ಹೋದ್ರೂ ಕೊಡಲ್ಲ, ನಾನು ಫ್ರೀಯಾಗಿ ಕೊಟ್ಬಿಟ್ಟಿದ್ದೀನಿ. ಇವಾಗ ನಮ್ಮ ಜೀಜು ಕೇಳ್ತಾ ಇದ್ದೀನಿ. ಜೀಜು ಹೆಂಗಿದೆ ಟ್ರಿಪ್? ಚೆನ್ನಾಗಿದೆ. ಅದ ಸ್ಪಾನ್ಸರ್ ಅಂತ ನಿಮ್ಮ ಬ್ಲಾಗರ್ ಮಾಡಿದ್ರೆ ನಮ್ಗೆ ಚೆನ್ನಾಗಿದೆ. ಸ್ಪಾನ್ಸರ್ ನಾವು ಈಗ ಆಗಲ್ಲ. ಯಾವಾಗ ನಮಗೆ ಜಾಸ್ತಿ ದುಡ್ಡು ಬರುತ್ತೆ ಅವಾಗ ಸ್ಪಾನ್ಸರ್ ಆಗ್ತೀವಿ. ಅಕ್ಕ ನೀ ಹೇಳು, ಹೆಂಗಿತ್ತು ಸಕಲೇಶ್ಪುರ್ ಟ್ರಿಪ್ಪು? ಅದು ನನ್ನ ಮಾತೇ ಕೆಲ್ಸಲ್ಲ. ನಾಟ್ ಬ್ಯಾಡ್. ಎಲ್ಲ ನೋಡೋ ತನಕ ನೋಡಿ ಖುಷಿ ಪಟ್ಟು ಮತ್ತೆ ಹೋಗೋವಾಗ ಈಗ ವಾವ್ ಅನ್ನೋ ತರ ಪ್ಲೇಸ್ ಇಲ್ವಂತೆ ಇವ್ರಿಗೆ. ಆದ್ರೆ ನನ್ಗಂತೂ ಇಷ್ಟ ಆಯ್ತು. ಕರ್ನಾಟಕದ ಸ್ವರ್ಗ ಅಂದ್ರೆ ಸಕಲೇಶ್ಪುರ.